ಸಚಿವರು ಶಾಸಕರು ಫ್ಯಾಕ್ಟ್ರಿಗಳದ. ನಮ್ಮ ನಿಮ್ಮ ಯಾರು ಫ್ಯಾಕ್ಟ್ರಿಗಳಿಲ್ಲ, ರೈತರ ಇಲ್ಲ ಕೇಳು. ಈಗ ಏನೋ ಮಾಡೋದು ಬೇಡ. ಏನ್ ಪಕ್ಷದ ಮುಖಂಡ್ರು ಏನದಾರಲ್ಲ ನಾಯಕರು, ಇವ್ರು ಆಯಾ ಸಚಿವರನ್ನ ಕರ್ಕೊಂಡ್ಬಂದು ಇವ್ರೇ ಸುದ್ದಿ ಮಾಡಿ ಒಬ್ರು ಘೋಷಣೆ ಮಾಡಿ ಅವ್ರು ಸಾಕು, ಮುಗಿದು ಹೋಗ್ಬಿಡ್ತದೆ. ಹೌದಿಲ್ಲ? ಈಗ ಭಾಳ ಮಾಡೋದು ಬೇಡ. ಇವರೇ ಒಬ್ರು ಗಟ್ಟಿದಾರೆ ಮಾಡಿ ಘೋಷಣೆ ಮಾಡಿದ್ರೆ ಮುಗಿದು ಹೋಯ್ತಲ್ಲ. ಮತ್ತೆ ಇದು ಮಾಡಕ್ಕೆ ಯಾರು ರೆಡಿ ಇಲ್ಲ. ಏನ್ ಹೇಳ್ತೀವಿ ಎಲ್ಲರೂ ಏನ್ ಹೇಳ್ತೀವಿ, ನಾನು ನಿಮ್ಮ ಬೆಂಬಲ ಐತಿ, ನಿಮ್ಮ ಬೆಂಬಲ ಐತಿ, ನಮ್ಮ ಬೆಂಬಲ ಐತಿ ಅಂತ ಹೇಳ್ಕೊತ ಹೊಂಟಿದ್ದಾರೆ ಅಷ್ಟೇ. ಈಗ ಏನಾಗಿದಪ್ಪ ಅಂತಂದ್ರೆ, ನಾವೇನ್ ದೊಡ್ಡ ರಾಜಕಾರಣ ಲೀಡರು ನಾವಲ್ಲ. ನಾವು ನಿಮ್ಮಂಗೆ ಒಬ್ಬ ಸಾಮಾನ್ಯ ಕಾರ್ಯಕರ್ತರು. ಅವ್ರನ್ನೂ MLA ಮಾಡಿರ್ತೀವಿ, ಇವ್ರನ್ನೂ MLA ಮಾಡಿರ್ತೀವಿ ಅಷ್ಟೇ. ಎಲ್ಲರನ್ನೇ MLA ಮಾಡಿವಪ್ಪ. ನಾವೇನು ಕೇಳಾಕತ್ತೀವಪ್ಪ ಅಂತಂದ್ರೆ 3,500 ರೂಪಾಯಿ ಕೊಡ್ರಿ ಅಂತ ಕೇಳಾಕತ್ತೀವಿ ನಾವು. ಈಗಾಗಲೇ ಮಾಜಿ ಶಾಸಕರು ಹೇಳಿದ್ರು, ಈ ತಾಲೂಕಿನಲ್ಲಿ ಇನ್ನೊಂದು ಶುಗರ್ ಫ್ಯಾಕ್ಟ್ರಿ ಅವಶ್ಯಕತೆ ಐತಿ. ಇನ್ನೊಂದು ಶುಗರ್ ಫ್ಯಾಕ್ಟ್ರಿ ಆಯ್ತಪ್ಪ ಅಂದ್ರೆ ನಾವು ಯಾರು ಹೋರಾಟಕ್ಕೆ ಬರೋದು ಬೇಕಾಗಿಲ್ಲ. ಅವ್ರವ್ರಿಗೆ ಕಾಂಪಿಟೇಷನ್ ಹತ್ತದ, ಅವ್ರವ್ರಿಗೆ ಕಾಂಪಿಟೇಷನ್ ಹತ್ತದ. ಆಮೇಲೆ ನನಗ್ ಕೊಡು ನಿನಗ್ ಕೊಡು ಅಂತ ಅವ್ರೇ ಚಲೋ ಆಗ್ತದ. ಇವ್ರೇನಿಲ್ಲ, ಒಂದು ಕಾನೂನು ಮಾಡ್ಕೊಂಡಿರ್ತಾರ. ಏನು ಅಂತಂದ್ರ 15 ಕಿಲೋಮೀಟರ್ ಒಳಗ ಯಾವ ಫ್ಯಾಕ್ಟ್ರಿ ಇರಬಾರ್ದು ಅಂತೇಳಿ ಅವ್ರದೇ ಒಂದು ಶುಗರ್ ಫ್ಯಾಕ್ಟ್ರಿ ಎಲ್ಲರೂ ಸೇರಿ ಒಂದು ಕಾನೂನು ಮಾಡ್ಕೊಂಡಿದ್ದಾರೆ. ನೀಗ ಏನ್ ಮಾಜಿ ಶಾಸಕರು ಹೇಳಿದ್ರಲ್ಲ, ಅದನ್ನು ಅದೇ ಸಮಸ್ಯೆ ಇರ್ಬೋದು. ಹೌದಿಲ್ಲ? ಒಬ್ಬ ಫ್ಯಾಕ್ಟ್ರಿ ಹಾಕ್ಯಾನ, ಇನ್ನೊಬ್ಬ ಒಂದ್ ಕಡೆ ಒಂದು 20-30 ಎಕರೆ ಜಾಗ ತಗೊಂಡು ಏನ್ ಮಾಡ್ಬಿಡ್ತಾನ, ಅಲ್ಲೊಂದು ಅಪ್ಲಿಕೇಶನ್ ಹಾಕಿ ಏನ್ ಮಾಡ್ಬಿಟ್ಟಿರ್ತಾನಪ್ಪ ಅಂದ್ರೆ ಫ್ಯಾಕ್ಟ್ರಿ ಹಾಕಿ ಅಲ್ಲಿ ಪರ್ಮಿಷನ್ ತೊಗೊಂಡು ಕೂತಿರ್ತಾ. ಇಲ್ರಿ ಇಲ್ಲಿ ಪರ್ಮಿಷನ್ ಅದ ಕೊಡಕ್ ಬರೋಲ್ಲ ಅಂತ ಅವ್ ಮಾಡಂಗೇ ಇಲ್ಲ. ಹಂಗ ಓದ್ತಿರ್ತಾರ. ಪರ್ಮಿಷನ್ ಅಂದ್ರೆ ಇನ್ನೊಬ್ರು ಯಾರು ನಮ್ಮ ಹತ್ರ ಬರಬಾರ್ದು ಅಂತ. ಇಲ್ಲಿ ಹೋಗ್ರಿ, ಇಲ್ಲಿ ನಮ್ಮ ಬಾಲಾಜಿಯವರು ಕೂಡ ಒಂದು ಹಾಗರ್ ಹುಡ್ಕೊಂಡು ಹಾಕೊಂಡ್ರು ಅವ್ರು. ಅಂದ್ರೆ ಇಲ್ಲಿ ಎಲ್ಲಿ ಬರಬಾರ್ದು ನೀವು ಸನಿಯಕ್ಕೆ ಯಾರು ಅಂತ. ನೀವು ಯಾರು ಮಾಡೋದ ಬೇಡ್ರಿ, ನೀವು ಯಾರು ನಮಗ ದರಾನ ಕೊಡೋದು ಬೇಡ. ನಿಮ್ದು ಏನ್ ರೂಲ್ಸ್ ಮಾಡ್ರಿ ಅಲ್ಲಿ ತೆಗೆದು ಬಿಡ್ರಿ. ಮಾರಾಟದ ಕೇರೋ ಬಂದು ಇಲ್ಲೇ ಫ್ಯಾಕ್ಟ್ರಿ ಹಾಕ್ಬಿಡ್ತಾರೆ. ನಿಮ್ಗೆ ಹೋಗ್ಬಿಡ್ತೀವಿ ಆಟ. ಮತ್ತೆ ಇವ್ರಿಗೆ ಲಾಭ ಇಲ್ಲಪ್ಪ ಅಂತಂದ್ರೆ ಯಾಕ ಫ್ಯಾಕ್ಟ್ರಿ ಮಾಡಕ್ ಅಪ್ಲಿಕೇಶನ್ ಹಾಕ್ತಿದ್ರಿ? ಎಲ್ಲ ಐತಿ. ಅದಕ್ಕೆ ನಾವೇನ್ ಹೇಳದಪ್ಪ ಅಂತಂದ್ರ, ರೈತರ ಫ್ಯಾಕ್ಟ್ರಿ ಏನ್ ಮಾಡ್ತಂತ ಹೇಳಿರಲ್ಲ, ಅದಕ್ಕೆ ಎಲ್ಲಾ ರೈತರು ಸಪೋರ್ಟ್ ಐತಿ. ನಮ್ಮ ರೈತ ಸಂಘದ ಎಲ್ಲರೂ ಸಪೋರ್ಟ್ ಐತಿ. ನಾವು ಎಲ್ಲ ಶೇರ್ ಹಾಕಂಬಂತ ಏನು ನಾವು ಒಂದು ರೈತರೇ, ನಾವೊಂದು 20 ಲಕ್ಷ ಶೇರ್ ಹಾಕ್ತೀವಪ್ಪ. ನಮ್ಮ ರೈತರು 10,000 15,000 ಶೇರ್ ಹಾಕಿ ರೈತರದ್ದು ಒಂದು ಹಾಲು ಫ್ಯಾಕ್ಟ್ರಿ, ಅದಕ್ಕೆ ಎಲ್ಲ ರೀತಿಯಿಂದ ಸಪೋರ್ಟ್ ಐತಿ. ಅದಕ್ಕೆ ನಾವು ಕೆಲವೊಂದಿಷ್ಟು ನೇರವಾಗಿ ಮಾತಾಡ್ತೀವಿ. ಹಿಂಗಾಗಿ ಏನತ್ತಪ್ಪ ಅಂದ್ರೆ ಒಬ್ಬರಿಗೆ ಡೈರೆಕ್ಟ್ ಚೂಸ್ತದ. ಯಾಕಪ್ಪ ನಮ್ಗೆ ಹಿಂದ ಮುಂದೆ ಗೊಂಡು ಹೊಡಿದು ಗೊತ್ತಿಲ್ಲ. ನಾ ಯಾರೇ ಇರಲಿ ನೇರ ಹೊಡೆಯವ್ರು. ಅದಕ್ಕೆ ಕೊಡ್ಬೇಕು. ಅದಕ್ಕೆ ನಾವು ಈಗೆಲ್ಲ ಭಾಳ ಜನ ಗಾಡಿ ಬಿಡ್ರಿ ನಮ್ದೇನೇನಿಲ್ಲ. ಈಗ ನಾವೇನ್ ಕೇಳ್ತಾ ಇದೀವಿ, ಬಾಲಾಜಿ ಶುಗರ್ ಫ್ಯಾಕ್ಟ್ರಿ ಮಾಲಕ್ ಬಂದು, ತಹಸೀಲ್ದಾರು ಅವರೆಲ್ಲ ಬಂದು ಕೂತು, ನೋಡಪ್ಪ ನೀವು ಹೋರಾಟ ಮಾಡಬೇಡ್ರಿ, ನಾಳೆ ರಾಜ್ಯ ಸರ್ಕಾರ ಏನ್ ಫಿಕ್ಸ್ ಮಾಡ್ತಾರಲ್ಲ ಬೆಳಗಾವದಲ್ಲಿ ಆ ರೇಟ್ ನಮಗೆ ಕೊಡ್ತೀವಿ ಅಂತ ಹೇಳ್ತಾರೆ. ಇಲ್ಲಿ ಎಲ್ಲ ರೈತರ ಮಧ್ಯೆ ಒಪ್ಪಂದ ಕೊಟ್ಟು ಒಂದು ಬಾಂಡ್ನಲ್ಲಿ ಬರೆದು ಕೊಟ್ಟು ಹೋಗ್ಬಿಡ್ರಿ, ನಾಳೆ ಏನೋ ಫ್ಯಾಕ್ಟ್ರಿ ಚಾಲು ಮಾಡ್ಕೊಂಡ್ಬಿಡ್ರಿ. ಹೌದಲ್ಲ? ಬರೆದು ಕೊಟ್ಬಿಡ್ರಿ, ಇವತ್ತು ಹೊಡ್ರಿ ಚಾಲು ಮಾಡ್ರಿ. ನಿಮ್ಗೆ ಯಾರು ಬೇಡ, ನೀವು ಬರ್ಬೇಕು, ಒಪ್ಪಿಗೆ ಕೊಡ್ಬೇಕು. ಅಗ್ರಿಮೆಂಟ್ ರೈತರ ಮುಂದೆ ಒಪ್ಕೋಬೇಕು. ಈಗ ಫ್ಯಾಕ್ಟ್ರಿ ಬಂದ್ ಮಾಡಿ ಲಾಸ್ ಮಾಡಿಸ್ಬೇಕಂತ ಯಾರ್ದು ಏನಿಲ್ಲ. ಅದಕ್ಕೆ ನೀವು ನಾಳೆಗೇನ ಒಪ್ಪಿಗೆ ಕೊಡ್ರಿ, ನಾಳೆಗೇನ ಚಾಲು ಮಾಡ್ಕೊಂಡ್ಬಿಡ್ರಿ. ಈಗ ಬರ್ರಿ, ಈಗ ಒಪ್ಪಿಗೆ ಕೊಡ್ರಿ. ನೀವೆಲ್ಲ ಮಾತು ಕೊಟ್ರಿ ಅಂದ್ರೆ ಇವತ್ತೇ ಚಾಲು ಮಾಡ್ರಿ. ಏನು ಪ್ರಶ್ನೆ ಇಲ್ಲ. ಅದಕ್ಕೆ ಒಂದು ವೇಳೆ ಇಷ್ಟು ದಿನ ಆಗ್ಯದ. ನಾವೇನು ಹೇಳ್ತಾ ಇದೀವಿ, ಇನ್ನ ನೀವು ಏನಾದರೂ ಕೂಡ ನಾಳೆ ಏನು ಸರ್ಕಾರದಲ್ಲಿ ತೀರ್ಮಾನ ಆಗ್ತದಲ್ಲ, ಆ ಅಮೌಂಟನ್ನು ಪ್ರತಿ ಟನ್ನಿಗೆ ಏನು ನಿಗದಿ ಐತೆ ಕೊಡಲಿಲ್ಲ ಅಂತಂದ್ರೆ ಇನ್ನು ಮುಂದೆ ಸುಮ್ಮಿಂದ್ರಲ್ಲ, ನಾವು ತಾವೆಲ್ ಕಟ್ಟಿ ಹಳ್ಳಿ ಒಳಗೆ ರೈತರ ಸಂಘಟನೆ ಮಾಡಿ 10,000 ಅಂತ ಹೇಳಿರಲ್ಲ, ಮಾಜಿ ಶಾಸಕರು ಹೇಳಿ ಹೋಗಿದಾರಲ್ಲ, 10,000 ಬೇಡ 20,000 ಕೂಡಿಸುವಂತ ತಾಕತ್ತು
ಈ ತಾಲೂಕಿನ ಯುವಕರು ಶಕ್ತಿ ಐತಿ, ಅದನ್ನು ಕೂಡಿಸಿ ತೋರಿಸ್ತೀವಿ ನಾವು. ಯಾಕಂದ್ರೆ ನಾವು ಸುಮ್ಮ ಬಂದು ಕೂತಿಲ್ಲಿ, ನಮಗೂ ಗೊತ್ತದ. ಅದಕ್ಕೆ ನಾವು ಹೇಳ್ತಾ ಇದ್ವಿ, ಇದು ಪಕ್ಷಾತೀತವಾದಂಥ ಹೋರಾಟ. ನಾವು ಅದಕ್ಕೆ ನಾನು ನಿನ್ನೆಯಿಂದ ಮಾಜಿ ಶಾಸಕರಿಗೆ ಹಾಲಿ ಶಾಸಕರ ಆಗ್ರಹ ಮಾಡಿದ್ದೆ, ನಿಮ್ಮನ್ನ ಶಾಸಕರನ್ನಾಗಿ ಮಾಡಿ ಕಳಿಸಿದೀವಿ, ನಿಮ್ಮ ಮಾಜಿನೂ ಮೊದಲು ಮಾಡಿ ಕಳಿಸಿ, ಯಾರು ಮಾಜಿ ಇದಿರಿ ನೀವು ಬರಬೇಕು, ಹಾಲಿ ಶಾಸಕರು ಬರಬೇಕು ಅಂತ ಹೇಳ್ತಾರೆ ನಾವು ನಿನ್ನೆ ಒತ್ತಡ ಹಾಕಿದ್ದೇವೆ. ಇವತ್ತು ಮಾಜಿ ಶಾಸಕರು ಬಂದಿದ್ದಾರೆ. ನಾವೆಲ್ಲ ರೈತ ಸಂಘದ ಪರವಾಗಿ ಮತ್ತು ರೈತರ ಪರವಾಗಿ ಪಕ್ಷಾತೀತವಾಗಿ ಅವರಿಗೆ ಅಭಿನಂದನೆಗಳನ್ನು ನಾವು ಸಲ್ಲಿಸ್ತೀವಿ. ಈಗ ನಾವೇನು ಕೇಳ್ತಾ ಇದ್ವಿ, ಹಾಲಿ ಶಾಸಕರು ಬರಬೇಕು ಅಂತ ನಮ್ಮದು ಒತ್ತಡ. ಈಗ ನೀವು ಬರಬೇಕು, ರೈತರ ಸಮಸ್ಯೆನ ಆಲಿಸ್ಬೇಕು, ರೈತರ ಪರವಾಗಿ ನಿಲ್ಲಬೇಕು. ನಾಳೆ ಏನು ತೀರ್ಮಾನ ಆಗುತ್ತೆ ಆ ಅಮೌಂಟನ್ನು, ಆ ಪ್ರತಿ ಟನ್ನಿಗೆ ಏನು ನಮ್ಮದು ಬೆಳಗಾವಿಯಲ್ಲಿ ಏನು ತೀರ್ಮಾನ ಆಗುತ್ತಲ್ಲ ಅಷ್ಟು ಅಮೌಂಟನ್ನು ನಮ್ಮ ರೈತರಿಗೆ ಕೊಡಬೇಕು ಅಂತೇಳಿ ನಾವು ಕೂಡ ಒತ್ತಡ ಹಾಕಬೇಕು, ನಮ್ಮ ಜೊತೆಗೆ ಇರಬೇಕು ಅಂತೇಳಿ ನಾವು ಹೇಳಕ್ಕೆ ನಾವು ಬಯಸ್ತೀವಿ. ನಾವು ರೈತ ಸಂಘದವ್ರು ಏನಿದಿರಲ್ಲ, ಎಲ್ಲ ನೀವೆಲ್ಲರೂ ತೀರ್ಮಾನ ತಗೊಳ್ರಿ. ಒಂದು ವೇಳೆ ಕೊಡದೆ ಹೋದರೆ ನೀವೆಲ್ಲ ರೈತ ಸಂಘದವ್ರು ಸೇರಿ ಪ್ರತಿ ಹಳ್ಳಿಯಲ್ಲಿ ಹೋಗಿ ರೈತರನ್ನ ಜಾಗೃತ ಮಾಡಿ ಎಲ್ಲರನ್ನ ಒಗ್ಗಟ್ಟು ಮಾಡಿ ನಾವು ಹೋರಾಟ ಮಾಡಲಿಕ್ಕೆ ನಾವೆಲ್ಲರೂ ಸಿದ್ಧರಾಗೋಣ ಅಂತ ಮಾತನ್ನು ಹೇಳಿ ಒಂದೆರಡು ಮಾತು ಮುಗ್ತಾ ಇದ್ದೀನಿ. ಜೈ ಜೈ.